ರಥ ಹೋಗ್ತಾ ಉಂಟು ಇಲ್ಲಿ. ಓಹೋ ಆಹಾ ಅಂತ ಹೇಳ್ತೀರಿ. ನಾನು ಹೇಳಿದ್ದು ಪ್ರೀತಿ ಮಾಡುವವರಿಗೆ ಹುಟ್ಟಿಕೊಳ್ಳುವ ಸಮಸ್ಯೆ. ನೀವು ಪ್ರೀತಿ ಮಾಡಿದ್ದೀರಾ? ಇಲ್ಲಪ್ಪ, ನಾವು ಮಾಡಿಲ್ಲ. ಪ್ರೀತಿ ಮಾಡಲಿಲ್ಲ? ನಿಮ್ಮನ್ನ ಯಾರಾದ್ರೂ ಪ್ರೀತಿ ಮಾಡಿದ್ದಾರ? ಯಾರು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ನೋಡ್ಲಿಕ್ಕೆ ನೀವು ಮಗುವಿನ ಹಾಗಿದ್ದೀರಿ. ಎಲ್ಲಿ ಪ್ರೀತಿ ಮಾಡೋದವ್ರು? ಏನು ಗಡ್ಡ ಮೀಸೆ ಮಕ್ಕಳಿಗೂ ಬರ್ತದೆ. ಏನ್ ಮಾಡುದು ಈಗ? ಅದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ನಿಮ್ಮ ಮನಸ್ಸು ಮಗುವಿನ ಹಾಗೆ, ನಿಮ್ಮಲ್ಲಿ ಮುಗ್ಧತೆ ಪ್ರಾಮಾಣಿಕತೆ ಇರುವುದ್ರಿಂದ ಇಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ಎತ್ತರದ ಸ್ಥಾನ. ಆದ್ರೆ ನನಗೆ ಈ ಮನಸ್ಸು ಬೇಡ. ನನ್ನ ಮನಸ್ಸು ಆ ಕಡೆಯಲ್ಲಿದೆ. ಮನಸ್ಸಿ ಕಾದಿರುವೆ. ನಿನ್ನಲ್ಲಿ ಮಾತನಾಡುವುದಕ್ಕೆ ಬಂದೆ. ನನಗೆ ಯಾರನ್ನೇ ಮಾತಾಡ್ಲಿಕ್ಕೆ ಕಳಿಸಿಲ್ಲ. ಯಾಕಪ್ಪ ಅಷ್ಟು ಸಿಟ್ಟು? ನಾನಿರುವುದೇ ಹೀಗೆ ಅಂತ. ಹೆಣ್ಣು ಮಕ್ಕಳಲ್ಲಿ ಪ್ರೀತಿಯಿಂದ ನಗನಗತ್ತ ಮಾತಾಡುದಪ್ಪ. ಹೆಣ್ಮಕ್ಳ ಪ್ರೀತಿ ಮಾತಾಡಿ ನಮ್ಮ ಪರಿಸ್ಥಿತಿ ಹೀಗಾಗುತ್ತೆ. ನೀನು ಏನೇ ಹೇಳು, ನಾನು ಮಾತ್ರ ಹೇಳುವುದನ್ನು ಹೇಳಿಯೇ ಹೋಗು. ಏನ್ ಹೇಳ್ಬೇಕು ಅಂತಿದ್ದೀಯ ಹೇಳು. ಹೇಳ ಅದು ಖುಷಿ. ಕೈ 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 ಹಿಂದೆ ನೀನು ಎಂತಂತೆ ಹಳೆಯ ಪ್ರಕರಣವನ್ನು ನೆನಪಿಸಿಕೊಂಡು ಈಗಲೂ ಹೆದರಿಕೊಳ್ಳುವ ನೀನು. ಭಯ ಬೇಡ, ನಾನೀಗ ಬದಲಾಗಿದ್ದೇನೆ. ಎಷ್ಟು ಬೆಟ್ಟದಷ್ಟು. ಹಾಗಾದ್ರೆ ಹೇಳ. ಪ್ರೇಮ
ಹಿಡಿಯುತ್ತಿಗೋದು ಹಿಡಿಯುತ್ತಿಗೋದು ನನಗೆ ಗೊತ್ತು. ಏನೋ ಹೇಳಬೇಕು ಅಂತ ಯೋಚನೆ ನನಗಿದ್ರು ಸಹ ಹೇಳಿಕೊಡಲು ಮನ ಒಪ್ಪುತ್ತಾ ಇಲ್ಲ, ಭಯ ಕಾಡ್ತಾ ಇದೆ ನನಗೆ. ಆ ಕುರಿತಾಗಿ ಯೋಚಿಸಬೇಡ. ಏನೋ ಹೇಳಬೇಕು ಅಂತಿದ್ರು ನೇರವಾಗಿ ಹೇಳು. ವಂಶಿ, ಈ ಮನೆಯಲ್ಲಿರುವವರೆಲ್ಲರೂ ಬುದ್ಧಿವಂತ, ಆದ್ರೆ ಮನಸ್ಸು ಮಾತ್ರ ಕಠೋರ. ಹೌದಾ? ನನ್ನನ್ನು ನೋಡ್ಲಿಕ್ಕೆ ಎಲ್ಲರೂ ತಾತ್ಸಾರದಿಂದ ನಿಕೃಷ್ಟವಾಗಿ ಮಾತನಾಡುವುದೇ ಹೆಚ್ಚು. ಹೌದಾ? ಆದ್ರೆ ನೀನ್ ಹಾಗಲ್ಲ. ಎಳ್ಳಿನ 7 ಭಾಗದಷ್ಟು ಲೋಪವನ್ನು ತರಕಮವನ್ನು ಮಾಡಿದವನಲ್ಲ. ನಾನು ನಿನ್ನಲ್ಲಿ ಯಾಕೆ ಲೋಪದೋಷನ ಹುಡುಕಲಿಕ್ಕೆ ಹೋಗಲಿಲ್ಲ, ನಿನ್ನ ಹೃದಯಕ್ಕೆ ನೋವು ಕೊಡಲಿಲ್ಲ ಯಾಕೆ ಕೇಳು. ನನ್ನಂತೆ ನಿನಗೊಂದು ಮನಸ್ಸು ಅಂತಿರ್ತದೆ, ನನ್ನಂತೆ ನಿನಗೊಂದು ಹೃದಯ ಅಂತಿರ್ತದೆ. ಆ ಹೃದಯಕ್ಕೆ ಎಳ್ಳಿರಿದು ನೋವಾದ್ರೂ ಸಹ ಸಹಿಸುತ್ತ ಸಹನಾಶಕ್ತಿ ಈ ಹೃದಯಕ್ಕೆ ಇಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ನಾನು ನೋವು ಕೊಡ್ಲಿಕ್ಕೆ ಹೋಗಲಿಲ್ಲ, ನಿನ್ನಲ್ಲಿ ಲೋಪದೋಷ ಹುಡುಕಲಿಕ್ಕೆ ಹೋಗಲಿಲ್ಲ. ವಂಶಿ, ಇತ್ತೀಚೆಗೆ ಯಾಕೋ ನಿನಗೆ ನಿದ್ದೆ ಬಂದಾಗ ನಾನೇ ಒಂದು ಗಾಳಿ ಹಾಕ್ಬೇಕು ಅಂತ. ನೀನೇ ಗಾಳಿ ಹಾಕಿದ್ರೆ ಮಾತ್ರ ನನಗೆ ನಿದ್ದೆ ಬರುವುದು ಅಂತ. ನೀನು ಎಚ್ಚರವಾದಾಗ ನಿನ್ನ ಕಣ್ಮುಂಭಾಗದಲ್ಲಿ ನಾನೇ ಇರಬೇಕು ಅಂತ. ನನ್ನ ಕಣ್ಣು ಮುಂದೆ ನೀರಿದ್ದಾಗ ಯಾವುದೋ ಒಂದು ಸ್ಫೂರ್ತಿ ತುಂಬುವುದು ಅಂತ. ನೀನು ಮಾತಾಡುವಾಗ ನಿನ್ನ ಮಾತಿಗೆ ಪ್ರತಿ ಮಾತು ನನ್ನದೇ ಆಗಬೇಕು ಅಂತ. ನನ್ನ ಮಾತಿಗೆ ಪ್ರತಿ ಮಾತು ನೀನಾದ ಕಾಲಕ್ಕೆ ಯಾವುದೋ ಸಂತೋಷ ಕೊಡುವುದು ಅಂತ. ನೀನು ನಾನಾಗಬೇಕು ಅಂತ. ನಾನು ನೀನಾಗಿ, ನೀನು ನಾನಾಗಿ, ನಾವಿಬ್ರು ಒಂದಾದ್ರೆ ನನಗೆ ಅರ್ಥ ಇರಲಿಲ್ಲ. ವಂಶಿ, ಜೀವ ವೀಣೆಯನ್ನು ನುಡಿಸುವ ವೈಣಿಕ ನೀನಾಗಿ ಬರಬೇಕೆನ್ನುವುದೇ ನನ್ನ ಆಸೆ. ಅಂದ್ರೆ ನಾನು ನೀನು ನಾನು ನೀನು ನಾನಿನ್ನನ್ನು ಪ್ರೀತಿಸ್ತೇನೆ. ಪ್ರೀತಿ, ಪ್ರೇಮ, ಪ್ರಣಯ, ಈ ಪ್ರೀತಿ, ಪ್ರೇಮ, ಪ್ರಣಯ
ಹೀಗಾಗುವುದಕ್ಕೆ ಕಾರಣ ಏನು ಗೊತ್ತಾ? ಅದೇ ಪ್ರೀತಿ, ಅದೇ ಪ್ರೇಮ, ಅದೇ ಪ್ರಣಯ. ಹೆಣ್ಣೆಂಬ ಮಹಾಮಾರಿ ನನ್ನ ಮೈ ಮನಸ್ಸನ್ನು ಸೇರಿ ನನ್ನ ಭಾವನೆಗಳೆಲ್ಲ ಹೀರಿ ನನ್ನ ಬದುಕಿಗೆ ಬೆಂಕಿಯ ಕೊಳ್ಳಿನಿಟ್ಟುಳಿದ್ದಾಳೆ. ಅದೇ ಕಾರಣಕ್ಕೆ ಬೇಕಾಗಿ ಹೆಣ್ಣು ಕುಲವನ್ನೇ ನಂಬಲಾಬಾರದು ಮತ್ತು ನಿರ್ಧಾರಕ್ಕೆ ನಾನು ಮಾಡಿದ್ದೇನೆ. ವಂಶಿ, ಯಾವುದೋ ಒಂದು ಹೆಣ್ಣಿನಿಂದ ನಿನಗೆ ಮೋಸವಾಗಿದೆ, ಅನ್ಯಾಯವಾಗಿದೆ ಎನ್ನುವ ಕಾರಣಕ್ಕಾಗಿ ಸ್ತ್ರೀ ಸಮಾಜವೇ ವಂಚಕರು ಅಂತ ಭಾವಿಸುವುದು ನಿನ್ನ ಶುದ್ಧ ಅಪರಾಧ. ಅಂದ್ರೆ ನೀನು ನಿಂತ ನನ್ನ ಭೂದೇವಿ ಹೆಣ್ಣಲ್ವೇ? ನೀನು ಬೇಯಿಸುವ ಧನಲಕ್ಷ್ಮಿ ಹೆಣ್ಣಲ್ವೇ? ನೀನು ಕುಡಿಯುವ ನೀರು ಗಂಗಾಮಾತೆ ಹೆಣ್ಣಲ್ವೇ? ನೀನು ಹೆತ್ತ ತಾಯಿಯು ಕೂಡ ಹೆಣ್ಣಲ್ವೇ? ಅವಳಿಂದ ಯಾವ ವಂಚನೆಯಾಗ್ಲಿ, ಅನ್ಯಾಯವಾಗ್ಲಿ, ಮೋಸವಾಗ್ಲಿ ನಿನಗಾಗಿದೆಯಾ? ಹೆತ್ತ ತಾಯಿ ಯಾವ ಮಕ್ಕಳಿಗೂ ಕೆಟ್ಟದನ್ನ ಮಾಡುವುದಿಲ್ಲ. ಹೊತ್ತಂತ ಭೂಮಿ ಒಳ್ಳೆಯವರಿಗೂ ಜನ್ಮ ಕೊಡ್ತಾಳೆ, ಕೆಟ್ಟವರಿಗೂ ಜನ್ಮ ಕೊಡ್ತಾಳೆ. ವ್ಯಯ ಮಾಡುವಂತ ಧನ ಒಳ್ಳೆಯವರನ್ನು ಸೇರಿಕೊಳ್ತಾಳೆ, ಕೆಟ್ಟವರಲ್ಲಿ ಸೇರಿಕೊಳ್ತಾಳೆ. ಅದೇ ಕುಡಿಯುವಂತ ಗಂಗಾಜಲ ಹೋಗುವಂತ ಪ್ರಾಣವನ್ನು ಉಳಿಸ್ತದೆ ಬಿಟ್ಟರೆ ಪ್ರಾಣವನ್ನು ತೆಗೆಯುವುದಿಲ್ಲ. ಈ ಕೆಟ್ಟ ಸಂತತಿಗಳು ಹಾಗಲ್ವೇ ನಮ್ಮ ಬದುಕಿನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಬೇಕಾಗಿ ವಿಕೃತವಾದ ವಿನೋದವನ್ನು ಕಾಣ್ತಾರೆ. ಪ್ರೀತಿ, ಪ್ರೇಮ, ಪಾಶದವರೆಗೆ ಗಂಡು ಮಕ್ಕಳನ್ನು ಸೆಳೆದುಕೊಳ್ತಾರೆ. ಸಂತೋಷವನ್ನು ಅನುಭವಿಸಿ ರೆಕ್ಕೆ ಬಿಚ್ಚಿ ಹಾರುವಂತ ಹಕ್ಕಿಯ ಹಾಗೆ ಸಚ್ಚಂದವಾಗಿ ಹಾರಿ ಬಿಡ್ತಾರೆ. ಆವಾಗ ಮಾನಸಿಕವಾದ ಚಿತ್ರಹಿಂಸೆ ಅನುಭವಿಸಲು ನನ್ನಂತ ಅಮಾಯಕ ಗಂಡು ಮಕ್ಕಳು. ಅದೇ ಕಾರಣಕ್ಕೆ ನನ್ನ ಹೃದಯದಲ್ಲಿ ಪ್ರೀತಿ, ಪ್ರೇಮಕ್ಕೆ ಅವಕಾಶ ವಂಶಿ, ಕನ್ನಡಿಯಲ್ಲಿ ಕಲೆ ಇದ್ದಾಗ ನಾವು ಮುಖವನ್ನು ಕನ್ನಡಿಯಲ್ಲಿ ಗಮನಿಸಿದ್ರೆ ನಮ್ಮ ಮುಖದಲ್ಲಿ ಕಲೆ ಇದ್ದಾಗಿ ಕಾಣಿಸ್ತದೆ. ಓಹೋ, ಅಯ್ಯೋ ಮುಖದಲ್ಲಿ ಕಲೆ ಉಂಟು ಅಂತ ಮುಖ ತೊಳೆಯುವುದಲ್ಲ, ತೊಳೆಯಬೇಕದ್ದು ಕನ್ನಡಿಯ ಕಲೆ. ನಿನ್ನ ಕಣ್ಣೆಂಬ ಕನ್ನಡಿಯಲ್ಲಿ ದೋಷ ಉಂಟು, ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರು ಅಂತ ನಾವು ಅನ್ನಿಸ್ತದೆ. ನೀನು ಏನು ಹೇಳು? ನನ್ನ ಹೃದಯದಲ್ಲಿ ಮತ್ತೆ ಪ್ರೀತಿ ಪ್ರೇಮವನ್ನು ಹುಟ್ಟು ಹಾಕುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶ ನನ್ನಿಂದಿಗೂ ಕೊಡುವುದಿಲ್ಲ. ವಂಶಿ, ಏನು? ನಾನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇನೆ. ನೀನು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವುದು ಸತ್ಯವೇ ಆಗುತ್ತಾದ್ರೆ ಆ ನಿನ್ನ ಪ್ರೀತಿಯನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು. ನಾನು ಆ ಪರೀಕ್ಷೆಗೆ ಸಿದ್ಧ ನೋಡೋಣ. ಈಗ ತಾನೇ ದೇವರ ಕೋಣೆಗೆ ಹೊತ್ತಿಸಿಟ್ಟಂತಹ ದೀಪವಿದು. ಇಲ್ಲಿಗೆ ನಿನ್ನ ಪರೀಕ್ಷೆಗೆ ಅರ್ಥವಾಗ್ಲಿಲ್ಲ ನನಗೆ. ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪದ ಮುಂದೆ ಕೈ ಮುಗಿದು ನಿಂತ ಭಕ್ತರು ಬೇಡಿಕೊಳ್ಳುವಂತ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆಗೆ ಅವಕಾಶ ಸಿಗುವುದಿಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಏಕೋ ಭಾವ, ಭಕ್ತಿ ಪ್ರಧಾನವಾದ ಶುದ್ಧ ಅಂತರಂಗ. ಹೇಳಿದೆವನು ವಂಶಿ, ನಿನ್ನನ್ನು ನಾನು ಪ್ರೀತಿಸ್ತೇನೆ, ಮದುವೆ ಆಗ್ತೀಯ ಎಂಬ ಹಾಗೆ ನೀನು ಪ್ರಾಮಾಣಿಕವಾಗಿ ನನ್ನನ್ನು ಪ್ರೀತಿಸುವುದು ಸತ್ಯವೇ ಹೋಗುವಂತಾದ್ರೆ ಈಗ ತಾನು ದೇವರ ಕಡೆಯಿಂದ ತನ್ನಂತ ದೀಪವನ್ನು ಬಿಟ್ಟಿ ವಂಶಿ, ಕಾಯಿನ ವಾಚ ಮನಸ್ಸು, ದೇಹ ಮನಸ್ಸು ಮಾತು ತ್ರಿಕರಣ ಶುದ್ಧತೆಯಿಂದ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತೆ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತೆ ನನ್ನ ಮಾತುಗಳನ್ನು ಕೇಳು. ಈ ಅಗ್ನಿಯಾಣೆಯಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯಾವುದೋ ಒಂದು ಹೆಣ್ಣಿನಿಂದ ನನಗೆ ಮೋಸವಾಗಿದೆ ಎಂಬ ಕಾರಣಕ್ಕೆ ನಿನ್ನನ್ನು ನಾನು ಅನುಮಾನದ ಕಣ್ಣಿನಿಂದ ಕಂಡುಬಿಟ್ಟದಲ್ಲಿ ನಾ ಮಾಡಿದಂತ ಪರೀಕ್ಷೆಯಿಂದ ನಿನ್ನ ಕೈ ಸುಟ್ಟು ಬೆಂದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಲಾವಣ್ಯ. ವಂಶಿ, ದೇಹಕ್ಕಾದಂತ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಮುಂದೆಂದಿಗೂ ನೀ ನನ್ನ ಮನಸ್ಸನ್ನು ಘಾಸಿಗೊಳಿಸದಿರು. ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ನಾನು ನೋವನ್ನು ಕೊಡುವುದಿಲ್ಲ. ಕೆಚ್ಚಿ ಹಾಕಿ ನನ್ನ ಹೃದಯದಿಂದ ನಿನ್ನನ್ನು ಯಾವತ್ತೂ ನಾನು ದೂರ ಮಾಡುವುದಿಲ್ಲ.